ವಶಕರೇ, ಸಮಾಜದ ಕಟ್ಟುಪಾಡನ್ನು ಧಿಕ್ಕರಿಸಿ ತಮಗೆ ಇಷ್ಟ ಬಂದಂತೆ ಬದುಕ್ತೀವಿ ಅಂತ ಹೊರಟವರು ಕೊನೆಗೆ ಯಾವ ರೀತಿ ಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಸ್ಟೋರಿನೇ ಒಂದು ಬೆಸ್ಟ್ ಉದಾಹರಣೆ. ಅಂತದೇನಪ್ಪಾಯ್ತು ಅಂತೀರಾ ವೀಕ್ಷಕರೇ? ಅದು 2020 ಫೆಬ್ರವರಿ 18ನೇ ತಾರೀಕು ಬಂಗಾಳದ ಮಿದ್ನಾಪುರ್ ಜಿಲ್ಲೆಯ ಹಲ್ದಿಯಾ ಎಂಬ ಒಂದು ಊರು. ಬೆಳಗಿನ ಹೊತ್ತು ಇಲ್ಲಿ ಹೂಗ್ಲಿ ನದಿಯ ಪಕ್ಕ ಕೆಲವು ಮಂದಿ ವಾಕಿಂಗ್ ಅಂತ ಬಂದಿರ್ತಾರೆ. ಆದ್ರೆ ಅಷ್ಟು ಹೊತ್ತಿಗೆ ಅವ್ರ ಗಮನ ನದಿಯ ಪಕ್ಕ ಮೇಲೇಳ್ತಿರುವಂತ ಹೊಗೆ ಮೇಲೆ ಬೀಳುತ್ತೆ. ಅದು ಹೂಗ್ಲಿ ನದಿಯ ದಂಡೆ ಪಕ್ಕ ಯಾರೋ ಬೆಂಕಿ ಹಾಕಿದ ರೀತಿ ಹೊಗೆ ಬರ್ತಿರುತ್ತೆ. ಮೊದಲು ಯಾರೋ ಕಸದ ರಾಶಿಗೆ ಬೆಂಕಿ ಹಾಕಿರ್ಬಹುದು ಅಂತ ಅನ್ಕೊಂಡಂತ ಜನ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಒಂದ್ ರೀತಿ ವಿಚಿತ್ರ ವಾಸನೆ ಕಂಡು ಭಯ ಬೀಳ್ತಾರೆ. ಆ ಒಂದು ವಾಸನೆ ಅನುಮಾನಾಸ್ಪದವಾಗಿರುತ್ತೆ ಮತ್ತೆ ಭಯವನ್ನ ಬೆಳೆಸುವಂತಿತ್ತು. ಕೆಲವರು ಇನ್ನೂ ಹತ್ರ ಹೋಗಿ ನೋಡ್ತಾರೆ. ಆದ್ರೆ ಅಲ್ಲಿನ ಆ ಒಂದು ದೃಶ್ಯವನ್ನ ನೋಡದಂತ ಜನರಿಗೆ ಕೈಕಾಲು ನಡುಗೋದಿಕ್ಕೆ ಶುರುವಾಗುತ್ತೆ. ಅಲ್ಲಿ ನಡೀಬಾರ್ದಂತ ಘಟನೆ ನಡೆದು ಹೋಗಿರುತ್ತೆ. ಅಸಲಿಗೆ ಅಲ್ಲಿ 2 ಮಾನವ ಶರೀರಗಳು ಬೆಂಕಿಯಲ್ಲಿ ಸುಡುತ್ತಿರ್ತವೆ. ಅಷ್ಟರಲ್ಲಿ ಅಲ್ಲಿಂದ ಯಾರೋ ಕಾರಲ್ಲಿ ಪರಾರಿಯಾಗಲು ಯತ್ನಿಸ್ತಿರೋದನ್ನ ಜನ ಗಮನಿಸ್ತಾರೆ. ತಕ್ಷಣ ಜನ ಅವರನ್ನ ಹಿಂಬಾಲಿಸ್ತಾರೆ. ಆದ್ರೆ ಆ ವ್ಯಕ್ತಿಗಳು ಮಾತ್ರ ತಪ್ಪಿಸ್ಕೊಂಡು ಹೊರಟು ಹೋಗ್ತಾರೆ. ಇತ್ತ ನದಿ ದಡದಲ್ಲಿ ಹೊತ್ತಿ ಹುರಿತಾ ಇರುವಂತಹ ಶರೀರಗಳನ್ನ ಜನ ನದಿ ನೀರಿನಿಂದ ಆರಿಸೋ ಪ್ರಯತ್ನವನ್ನ ಮಾಡ್ತಾರೆ. ಬಹಳ ಪ್ರಯತ್ನದ ಬಳಿಕ ಬೆಂಕಿ ಹತೋಟಿಗೆ ಬಂದಿತ್ತು. ಆ ನಂತರದ ದೃಶ್ಯ ನೋಡದಂತ ಜನರ ಎದೆ ನಡುಗೋಗುತ್ತೆ. ಏಕೆಂದ್ರೆ ಆ 2 ಶರೀರಗಳಲ್ಲಿ ಒಂದು ಶರೀರ ಗುರುತೆ ಸಿಗದ ರೀತಿಯಲ್ಲಿ ಪೂರ್ತಿ ಸುಟ್ಟೋಗಿರುತ್ತೆ. ಅದು ಹೆಣ್ಣು ಗಂಡು ಅನ್ನೋದು ಕೂಡ ಗೊತ್ತಾಗದ ರೀತಿಯಲ್ಲಿ ಸುಟ್ಟು ಕರಕಲಾಗಿರುತ್ತೆ. ಇನ್ನೊಂದು ಶರೀರ ಒಂದು ಹುಡುಗಿಯದಾಗಿರುತ್ತೆ. ಆ ಒಂದು ದೇಹದಲ್ಲಿ ಕಲರ್ ಮಾಡಿಸ್ಕೊಂಡಿರುವಂತ ಕೂದಲು ಜೊತೆಗೆ SJP ಅಂತ ಬಳಸ್ಕೊಂಡಿರುವಂತ ಹಿಯರ್ ರಿಂಗ್ ಕಂಡುಬರುತ್ತೆ. ಜನರು ತಕ್ಷಣ ಪೊಲೀಸರಿಗೆ ಕರೆ ಮಾಡ್ತಾರೆ. ದುರ್ಗ ಚೆಕ್ ಸ್ಟೇಷನ್ ನ ಟೀಮ್ ತಕ್ಷಣ ಸ್ಥಳಕ್ಕೆ ಆಗಮಿಸುತ್ತೆ ಮತ್ತೆ ಇನ್ವೆಸ್ಟಿಗೇಷನ್ ಶುರು ಮಾಡುತ್ತೆ. ಸುಟ್ಟು ಕರಕಲಾಗಿರುವಂತ ಮೃತದೇಹಗಳನ್ನ ಗುರುತು ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗೋದಿಲ್ಲ. ಪೊಲೀಸರಿಗೆ ಪಕ್ಕದಲ್ಲಿ ಆಗತಾನೆ ಆಗದಿರುವಂತ ಮಣ್ಣಿನ ರಾಶಿ ಕಂಡುಬರುತ್ತೆ. ಇದರಿಂದ ಮೊದಲು ಮೃತದೇಹಗಳನ್ನ ಇಲ್ಲಿ ಹೊಂಡ ಮಾಡಿ ಹೂತ್ ಹಾಕುವಂತ ಪ್ಲಾನ್ ಇರಬಹುದು ಅನ್ನುವಂತ ಅನುಮಾನ ಬರುತ್ತೆ. ನಂತರ ಪಕ್ಕದಲ್ಲಿ ಪೆಟ್ರೋಲ್ ನ ಬಾಟಲಿ ಪತ್ತೆಯಾಗುತ್ತೆ. ಇದರಿಂದ ಪೊಲೀಸರಿಗೆ ಈ ಮೃತದೇಹಗಳನ್ನ ಪೆಟ್ರೋಲ್ ಹಾಕಿ ಸುಟ್ಟಿರಬಹುದು ಅನ್ನುವಂತ ಅಂದಾಜು ಸಿಗುತ್ತೆ. ಇನ್ನು ಈ ಜಾಗ ಇದೆಯಲ್ಲ, ಇದು ಅಷ್ಟು ನಿರ್ಜನ ಪ್ರದೇಶ ಏನು ಅಲ್ಲ. ಈ ಒಂದು ಜಾಗದಲ್ಲಿ ಕೊಲೆ ಮಾಡಿ ನಂತರ ಇಲ್ಲೇ ಡೆಡ್ ಬಾಡಿನ ಸುಡೋದಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕೊಲೆಗಾರರು ಕೊಲೆ ಬೇರೆ ಕಡೆ ಮಾಡಿ ನಂತರ ಇಲ್ಲಿ ತಂದು ದೇಹಗಳನ್ನ ಸುಟ್ಟು ಹಾಕಿರಬಹುದು ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಮೃತದೇಹಗಳನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗುತ್ತೆ. ಇತ್ತ ಪೊಲೀಸರಿಗೆ ಅದರ ವರದಿ ಬರೋವರೆಗೂ ಕಾಯೋ ಬದಲು ಬೇರೆ ದಾರಿ ಇರಲಿಲ್ಲ. ಯಾಕೆಂದ್ರೆ ಮೃತದೇಹಗಳು ಗುರುತು ಸಿಗೋವರೆಗೂ ಇನ್ವೆಸ್ಟಿಗೇಷನ್ ಮುಂದೆ ಸಾಗೋದು ಕಷ್ಟ ಸಾಧ್ಯವಾಗಿತ್ತು. ಸಂಜೆ ಆಗುವಷ್ಟರಲ್ಲಿ ಅದರ ವರದಿ ಸಿಗುತ್ತೆ. ಆ 2 ಮೃತದೇಹಗಳು ಮಹಿಳೆಯರದ್ದು ಅಂತ ರಿಪೋರ್ಟ್ ನಲ್ಲಿ ಬರುತ್ತೆ. ಅದರಲ್ಲಿ ಒಬ್ರು 40 ವರ್ಷದ ಮಹಿಳೆ, ಇನ್ನೊಬ್ರು ಹೆಚ್ಚು ಕಮ್ಮಿ 22 ವರ್ಷ ಪ್ರಾಯದ ಹುಡುಗಿಯಾಗಿದ್ದು, ರಿಪೋರ್ಟ್ ನ ಪ್ರಕಾರ ಇದೊಂದು ಭಯಾನಕ ಹತ್ಯೆ ಆಗಿತ್ತು. ಏಕೆಂದ್ರೆ ಇಬ್ಬರಿಗೂ ಪ್ರಜ್ಞೆನ ತಪ್ಪಿಸಿ ನಂತರ ಜೀವಂತವಾಗಿ ಸುಡಲಾಗಿತ್ತು. ವೀಕ್ಷಕರೇ, ಇಂಥ ಕೇಸ್ಗಳು ಸಾಮಾನ್ಯವಾಗಿ ಅತಿಯಾದಂತ ದ್ವೇಷ ಅಥವಾ ಮತ್ಸರದಿಂದ ಮಾಡಲಾಗಿರುತ್ತೆ. ಇಲ್ಲಾಂದ್ರೆ ಕೆಲವು ಸರಣಿ ಹಂತಕರು ಜನರನ್ನ ನರಳಿಸಿಕೊಳ್ಳೋದಕ್ಕೆ ಈ ರೀತಿ ಮಾಡ್ತಾರೆ ಅನ್ನೋದು ಪೊಲೀಸರ ಮಾತಾಗಿತ್ತು. ಆದ್ರೆ ಈ 2 ಹೆಣ್ಮಕ್ಳ ಜೊತೆ ಈ ರೀತಿ ಯಾರು ಮಾಡಿರಬಹುದು, ಯಾಕಾಗಿ ಮಾಡಿರಬಹುದು, ಇಷ್ಟಕ್ಕೂ ಈ 2 ಹೆಣ್ಮಕ್ಳು ಯಾರು, ಇದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಪೊಲೀಸರು ಸುತ್ತಮುತ್ತಲಿನ ಮಿಸ್ಸಿಂಗ್ ಕೇಸ್ಗಳನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಆದ್ರೆ ವಿಶೇಷ ಏನು ಅಂದ್ರೆ ಯಾವುದೇ ಇಂಥ ಮಿಸ್ಸಿಂಗ್ ಕೇಸ್ ಎಲ್ಲೂ ಕೂಡ ರಿಜಿಸ್ಟರ್ ಆಗಿರ್ಲಿಲ್ಲ. ಇಷ್ಟು ದೊಡ್ಡ ಘಟನೆ ಆಗಿದ್ರು ಕೂಡ ಯಾವುದೇ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿರ್ಲಿಲ್ಲ ಅಂದ್ರೆ ಒಂದು ಇವ್ರಿಗೆ ಯಾವುದೇ ಕುಟುಂಬ ಇಲ್ಲ ಅಥವಾ ಅವರ ಕುಟುಂಬದಿಂದಲೇ ಇದು ನಡೆದಿರಬೇಕು ಅಂತ ಪೊಲೀಸರು ಅಂದಾಜು ಮಾಡ್ತಾರೆ. ಆದ್ರೆ ಪೊಲೀಸರಿಗೆ ಹಲವು ರೀತಿಯಲ್ಲಿ ತನಿಖೆ ಮಾಡಿದ್ರು ಕೂಡ ಈ 2 ಹೆಣ್ಮಕ್ಳ ಗುರುತು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲಿಲ್ಲ. ಪೊಲೀಸರ ಹತ್ರ ಇದ್ದಂತ ಕೆಲವು ಕ್ಲೂಗಳು ಅಂದ್ರೆ ಆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಬಂದಂತ ಮೃತರ ವಯಸ್ಸು, ಆ ದೇಹದ ಮೇಲೆ ಸಿಕ್ಕಂತ ಗೋಲ್ಡನ್ ಮತ್ತು ಹಸಿರು ಕಲರಿಂಗ್ ಮಾಡಿಸಿರುವಂತ ಕೂದಲು ಹಾಗೂ SJP ಅಂತ ಬರ್ಸಿರುವಂತ ಕಿವಿಯ ರಿಂಗ್ ಮಾತ್ರ. ಪೊಲೀಸರು ಆ ಕಲರ್ ಮಾಡ್ತಿರುವಂತ ಕೂದಲು ಮತ್ತು ಹಿಯರಿಂಗ್ಸ್ ನ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ತರ ಪೋಸ್ಟ್ ಮಾಡ್ತಾರೆ. ಫೆಬ್ರವರಿ 20ನೇ ತಾರೀಕೆ ಈ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಫೆಬ್ರವರಿ 21ನೇ ತಾರೀಕು ಅವರ ಒಬ್ಬ ಸಂಬಂಧಿಕರಿಂದ ಒಂದು ಕರೆ ಬರುತ್ತೆ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಇಬ್ರು ಆಕ್ಟಿವ್ ಇಲ್ಲ. ಮೊದಲೆಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಇರ್ತಿದ್ರು. ಈಗ ಮಿಸ್ಸಿಂಗ್ ಆಗಿದ್ದಾರೆ. ಅವರಿಬ್ರು ಅಮ್ಮ ಮಗಳು. ಅಮ್ಮನ ವಯಸ್ಸು ಸುಮಾರು 40 ವರ್ಷ. ಆಕೆ ಹೆಸರು ರಮಾಡೆ ಮತ್ತೆ ಮಗಳು 22 ವರ್ಷದ ರಿಯಾಡೆ. ಅವರಿಬ್ರು ಇರೋದು ನ್ಯೂ ಬರಾಕ್ಪುರ್ನಲ್ಲಿ ಅಂತ ಆ ಸಂಬಂಧಿಕ ಹೇಳ್ತಾನೆ. ಈ ಒಂದು ಸಂಬಂಧಿಕನ ಮಾಹಿತಿ ಮೇರೆಗೆ ಪೊಲೀಸರು ನ್ಯೂ ಬರಾಕ್ಪುರ್ನ ಅವರು ವಾಸ ಮಾಡ್ತಿದ್ದಂತ ಮನೆಗೆ ಹೋಗ್ತಾರೆ. ಮನೆ ಲಾಕ್ ಆಗಿರುತ್ತೆ. ಅಕ್ಕಪಕ್ಕದ ಮನೆಯವರೊಂದಿಗೆ ವಿಚಾರಿಸಿದಾಗ ಅವರು ಹೆಚ್ಚು ಯಾರೊಂದಿಗೂ ಬೆರೀತಿರ್ಲಿಲ್ಲ. ಅವ್ರಿಗೆ ಸಂಬಂಧಿಕರು ಯಾರು ಇರ್ಲಿಲ್ಲ ಅಂತ ಹೇಳಿದ್ರು. ಅಕ್ಕಪಕ್ಕದವರು ಹೇಳೋ ಪ್ರಕಾರ ಈ ರಮಾಡೆ ಮೊದಲು ತನ್ನ ಮಗಳ ಜೊತೆ ಮುಂಬೈನಲ್ಲಿ ವಾಸ ಮಾಡ್ತಿದ್ಲು. ಗಂಡ ಮುಂಬೈನಲ್ಲಿ ಜಾಬ್ ಮಾಡ್ತಿದ್ದ. ಕೆಲವು ಸಮಯಗಳ ಬಳಿಕ ಇವರಿಬ್ರಿಗೂ ಡಿವೋರ್ಸ್ ಆಗುತ್ತೆ. ನಂತರ ಈ ರಮ್ಮ ಮಗಳನ್ನ ಕರೆದುಕೊಂಡು ಪಶ್ಚಿಮ ಬಂಗಾಳದ ತನ್ನ ಊರಿಗೆ ವಾಪಸ್ ಬಂದಿದ್ಲು. ಆದ್ರೆ ಅಲ್ಲಿ ತನ್ನ ಅಮ್ಮನ ಮನೆಯಲ್ಲಿರದೆ ಹಲ್ದಿಯಾದಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಆಕೆ ವಾಸ ಮಾಡೋದಕ್ಕೆ ಶುರು ಮಾಡಿದ್ಲು. ಮಗಳು ರಿಯಾಳ ಕಾಲೇಜ್ ದೂರ ಇದ್ದಂತ ಕಾರಣ ಅವಳು ನ್ಯೂ ಬಾರಕ್ಪುರ್ನಲ್ಲಿ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇರೋದಕ್ಕೆ ಶುರು ಮಾಡ್ತಾಳೆ.
ಅಮ್ಮ ಮತ್ತು ಮಗಳು ದೂರ ದೂರ ಇದ್ರೂ ಕೂಡ ಅಮ್ಮ ಮಗಳ ಮನೆಗೆ, ಮಗಳು ಅಮ್ಮನ ಮನೆಗೆ ಆಗಾಗ ಬಂದು ಹೋಗ್ತಿರ್ತಾರೆ. ಈ ಪೊಲೀಸರು ಅಕ್ಕಪಕ್ಕದವ್ರ ಹತ್ರ ಅವರಿಬ್ಬರ ಮೊಬೈಲ್ ನಂಬರ್ ಅನ್ನ ಪಡೆದುಕೊಳ್ತಾರೆ. ನಂತರ ಅವರ ಕಾಲ್ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡ್ತಾರೆ. ಒಂದು ನಂಬರ್ ನಿಂದ ಅಮ್ಮ ಮತ್ತು ಮಗಳು ಇಬ್ಬರೊಂದಿಗೆ ಗಂಟೆಗಟ್ಟಲೆ ಮಾತನಾಡಿದಂತ ಒಬ್ಬನ ಹೆಸರು ಮುಂದೆ ಬರುತ್ತೆ. ಆತ 26 ವರ್ಷದ ಸದ್ದಾಂ ಹುಸೇನ್. ಈತ ಒಬ್ಬ ಲೇಬರ್ ಕಾಂಟ್ರಾಕ್ಟರ್. ರಮಾ ಮತ್ತು ರಿಯಾಳ ಇಬ್ಬರ ಕಾಲ್ ರೆಕಾರ್ಡ್ ನಲ್ಲಿ ಇವನ ಹೆಸರೇ ಕಾಮನ್ ಆಗಿತ್ತು. ಪೊಲೀಸರು ಈ ಸದ್ದಾಂನ ಹಿಂದಿನ ದಿನಗಳ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಇದರಿಂದ ಫೆಬ್ರವರಿ 17ನೇ ತಾರೀಕು ರಾತ್ರಿ ಈ ಮೂವರು ಒಂದೇ ಜಾಗದಲ್ಲಿ ಇರೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಈಗ ಸದ್ದಾಂ ಈ ಕೊಲೆಗಳ ಮುಖ್ಯ ಆರೋಪಿ ಆಗಿದ್ದ. ಪೊಲೀಸರು ತಕ್ಷಣ ಸದ್ದಾಂನ ಮನೆಗೆ ತೆರಳುತ್ತಾರೆ. ಆದ್ರೆ ಅವನು ಮನೆಯಲ್ಲಿ ಇರೋದಿಲ್ಲ. ಆತ ತನಗೆ ಅಪಘಾತ ಆಗಿದೆ ಅಂತ ಹೇಳ್ಕೊಂಡು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದ. ಪೊಲೀಸರು ಈ ಸದ್ದಾಂನನ್ನ ಹಾಸ್ಪಿಟಲ್ ನಿಂದಾನೆ ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ. ನಂತರ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಆತ ಮೊದಲು ಒಪ್ಕೊಳ್ಳೋದಿಲ್ಲ. ಆಮೇಲೆ ತಮ್ಮದೇ ಭಾಷೆಯಲ್ಲಿ ಸ್ವಲ್ಪ ಜೋರಾಗಿ ಕೇಳಿದಾಗ ಮತ್ತು ಆ ದಿನ ರಾತ್ರಿ ಮೂವರು ಕೂಡ ಒಟ್ಟಿಗೆ ಇದ್ದಂತ ಲೈವ್ ಲೊಕೇಶನ್ ಅನ್ನ ತೋರಿಸಿದಾಗ ಆತ ತನ್ನ ತಪ್ಪನ್ನ ಒಪ್ಕೊಳ್ತಾನೆ. ಆತ ಪೊಲೀಸರಿಗೆ ಹೇಳಿದ ಪ್ರಕಾರ ಮೊದಲು ರಮಾ ಜೊತೆ ಫೇಸ್ಬುಕ್ ನಲ್ಲಿ ಪರಿಚಯ ಆಗಿ ಫ್ರೆಂಡ್ಶಿಪ್ ಆಗುತ್ತೆ. ನಂತರ ಚಾಟಿಂಗ್, ಬಳಿಕ ಅವರಿಬ್ರು ಮೀಟ್ ಆಗೋದಕ್ಕೆ ಶುರು ಮಾಡ್ತಾರೆ. ಇವರ ಮಧ್ಯೆ ಸಲಿಗೆ ಮುಂದುವರೆದು ಶಾರೀರಿಕ ಸಂಬಂಧದವರೆಗೂ ಬರುತ್ತೆ. ರಿಯಾ ಅಮ್ಮನನ್ನ ಮೀಟ್ ಆಗೋದಕ್ಕೆ ಬಂದಾಗ ಸದ್ದಾಂನ ಪರಿಚಯ ಆಗುತ್ತೆ. ನಂತರ ಫೇಸ್ಬುಕ್ ಅನ್ನ ಓಪನ್ ಮಾಡಿದಾಗ ಅದರಲ್ಲಿ ಈತನನ್ನ ನೋಡಿ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಆಕೆ ಕಳುಹಿಸಿದ್ಲು. ಹೀಗೆ ಇವರಿಬ್ಬರ ಪರಿಚಯ ಫ್ರೆಂಡ್ಶಿಪ್ಗೆ ತಿರುಗಿ ನಂತರ ಇವರ ನಡುವೆ ಸಲಿಗೆ ಬೆಳೆಯುತ್ತೆ. ಈ ಒಂದು ಸಲಿಗೆಯಿಂದ ಮುಂದೆ ಇವರ ನಡುವೆ ಶಾರೀರಿಕ ಸಂಬಂಧ ಕೂಡ ಬೆಳೆಯುತ್ತೆ. ಆದ್ರೆ ಈ ರಮಾ ಇದ್ದಳಲ್ಲ, ಈಕೆ ಇದಕ್ಕೆ ಯಾವತ್ತೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿರ್ಲಿಲ್ಲ. 3 ಜನ ಜೊತೆಗೇನೆ ಡ್ರಿಂಕ್ಸ್ ಮಾಡ್ತಿದ್ರು, ಔಟಿಂಗ್ಗೆ ಹೋಗ್ತಿದ್ರು, ಒಟ್ಟಾರೆಯಾಗಿ ಜೀವನದ ಸುಖವನ್ನ ಅನುಭವಿಸ್ತಿದ್ರು. ಆದ್ರೆ ಈ ಒಂದು ಸಂತೋಷ ಬಹಳ ದಿನದವರೆಗೂ ಉಳಿಯೋದಿಲ್ಲ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ರಿಯಾಳ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಡೈರಿ ಮತ್ತು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಸಿಗುತ್ತೆ. 2018ರಲ್ಲಿ ಸದ್ದಾಂ ಮತ್ತು ರಿಯಾ ಕದ್ದು ಮುಚ್ಚಿ ಮದುವೆಯಾಗಿದ್ರು. ಡೈರಿಯಲ್ಲಿ ರಿಯಾ ತನ್ನ ಅಮ್ಮ ಮತ್ತು ಸದ್ದಾಂನ ಸಂಬಂಧದ ಬಗ್ಗೆ ಬರೆದಿದ್ಲು. ಅವರಿಬ್ಬರಲ್ಲಿ ಈಗಲೂ ಕೂಡ ಶಾರೀರಿಕ ಸಂಬಂಧ ಇರಬಹುದು ಅಂತ ನನಗೆ ಅನುಮಾನ ಇದೆ ಅಂತ ರಿಯಾ ತನ್ನ ಡೈರಿಯಲ್ಲಿ ಬರ್ದ್ಕೊಂಡಿದ್ಲು. ಅಷ್ಟೇ ಅಲ್ಲ, ಈ ಸದ್ದಾಂ ಮೊದಲೇ ಒಂದು ಮದುವೆಯಾಗಿದ್ದ. ಆ ಒಂದು ವಿಷಯವನ್ನ ಈ ರಿಯಾಳಿಗೆ ಆತ ಹೇಳಿರ್ಲಿಲ್ಲ. ಒಂದು ದಿನ ಅದು ಅವಳಿಗೆ ಗೊತ್ತಾಗುತ್ತೆ. ಇದನ್ನ ಆಕೆ ತನ್ನ ಡೈರಿಯಲ್ಲಿ ಬರ್ದಿಟ್ಟಿದ್ಲು. ಸದ್ದಾಂಗೆ ಮೊದಲೇ ಮದುವೆಯಾಗಿ 2 ಮಕ್ಕಳಿದ್ವು. ಈ ಒಂದು ವಿಷಯವನ್ನ ಆತ ಮುಚ್ಚಿಟ್ಟು ಅವಳನ್ನ ಮದುವೆಯಾಗಿದ್ದ. ಈಗ ರಿಯಾ ಒಂದು ಹೆಂಡತಿನ ಬಿಡು, ಇಲ್ಲ ಜೈಲಿಗೆ ಹೋಗೋದಕ್ಕೆ ರೆಡಿಯಾಗುವಂತ ಸದ್ದಾಂನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ಲು. ಅಷ್ಟೇ ಅಲ್ಲ, ರಮಾ ಮತ್ತು ರಿಯಾ ಸದ್ದಾಂನ ಪ್ರೈವೇಟ್ ವಿಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರು. ಈ ಒಂದು ವಿಡಿಯೋಗಳನ್ನ ತೋರಿಸಿ ಅವನನ್ನ ಹೆದರಿಸಿ ಅವನ ಹತ್ರ ಹಣವನ್ನ ಬೇಕ್ತಿದ್ರು. ಇದೆಲ್ಲದರಿಂದ ಬೇಸತ್ತು ಹೋಗಿದಂತ ಈ ಸದ್ದಾಂ ಒಂದು ಭಯಾನಕ ಪ್ಲಾನ್ ಅನ್ನ ಮಾಡಿದ್ದ. ಫೆಬ್ರವರಿ 17ನೇ ತಾರೀಕು ಅವರಿಬ್ಬರಿಗೂ ಕುಡಿಯುವಂತ ಡ್ರಿಂಕ್ಸ್ ನಲ್ಲಿ ಮತ್ತು ಬರುವಂತ ಔಷಧಿಯನ್ನ ಬೆರೆಸಿ ಕೊಡೋದು ಅಂತ ಪ್ಲಾನ್ ಮಾಡಿದ್ದ. ಆದ್ರೆ ರಿಯಾ ಆ ರಾತ್ರಿ ಡ್ರಿಂಕ್ಸ್ ಮಾಡಲಿಲ್ಲ. ಆಕೆ ಇವತ್ತು ನಾನು ಡ್ರಿಂಕ್ಸ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಇದರಿಂದ ಆತ ಆಕೆ ಮಾಡುವಂತ ಊಟದಲ್ಲಿ ಆ ಒಂದು ಔಷಧಿಯನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದ. ಅದನ್ನ ತಿನ್ನಂತ ತಾಯಿ ಮಗಳು ಇಬ್ರು ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲಗಿದ್ರು. ಸದ್ದಾಂ ತನ್ನ ಸ್ನೇಹಿತ ಮನ್ಸೂರ್ ಆಲಂನನ್ನ ಅಲ್ಲಿಗೆ ಕರೆತಂದಿದ್ದ. ಮೊದಲು ಈ ಸದ್ದಾಂ ಅವರಿಬ್ಬರನ್ನು ಕೂಡ ಆ ಮನೆ ಹಿಂದೆ ಹೂತ್ ಹಾಕೋದಾಗಿ ಪ್ಲಾನ್ ಮಾಡಿದ್ದ. ಆದ್ರೆ ಅದಕ್ಕೆ ಅವನ ಸ್ನೇಹಿತ ಒಪ್ಪಿಲ್ಲ. ಯಾಕೆಂದ್ರೆ ಅಲ್ಲಿ ಸಿಸಿಟಿವಿಗಳು ಇರ್ತವೆ, ಹಾಗಾಗಿ ನಾವು ಸಿಕ್ಕಾಕೊಳ್ಳುವಂತ ಚಾನ್ಸ್ ಇರುತ್ತೆ, ಇಲ್ಲಿ ಬೇಡ ಅಂತ ಅದನ್ನ ನಿರಾಕರಿಸಿದ್ದ. ಹಾಗಾಗಿ ಇಬ್ಬರನ್ನು ಕೂಡ ಹೂಗ್ಲಿ ನದಿ ದಂಡೆ ಮೇಲೆ ಹೂತ್ ಹಾಕೋದಾಗಿ ಡಿಸೈಡ್ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಹೂಳೋದಕ್ಕೆ ಸಾಧ್ಯವಾಗದೇ ಇದ್ರೆ ಪೆಟ್ರೋಲ್ ಅನ್ನ ಹಾಕಿ ಸುಡೋದು ಅಂತ ಮಾತಾಗುತ್ತೆ. ಈ ರೀತಿ ಪ್ಲಾನ್ ಮಾಡಿ ಸದ್ದಾಂ ಮತ್ತು ಮನ್ಸೂರ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂತ ತಾಯಿ ಮಗಳನ್ನ ಕಾರ್ನಲ್ಲಿ ತುಂಬಿಕೊಂಡು ಹೂಗ್ಲಿ ನದಿ ದಂಡೆಯ ಪಕ್ಕಕ್ಕೆ ಸಾಗಿಸ್ತಾರೆ. ಅಲ್ಲಿ ತಲುಪಿ ಮೊದಲನೇ ಪ್ಲಾನ್ ಪ್ರಕಾರ ಗುಂಡಿನ ದೊಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಆಗೋಷ್ಟರಲ್ಲಿ ತುಂಬಾ ಹೊತ್ತಾಗಿರುತ್ತೆ. ಬೆಳಕು ಹರಿಯುವಂತ ಸಮಯ ಆಗಿದ್ರಿಂದ ಆ ಹೊತ್ತಿನಲ್ಲಿ ಇಬ್ರು ಗಾಬರಿಯಿಂದ ತಾವು ತಂದಿದಂತ ಎಲ್ಲಾ ಪೆಟ್ರೋಲ್ ಅನ್ನ ರಮಾ ಮೇಲೆ ಸುರಿದು ಬೆಂಕಿ ಹಚ್ಚುತ್ತಾರೆ. ಆದ್ರೆ ರಿಯಾ ಮೇಲೆ ಸುರಿಯೋದಕ್ಕೆ ಪೆಟ್ರೋಲ್ ಇರೋದಿಲ್ಲ. ಆದ್ರಿಂದ ತಮ್ಮ ಕಾರಲ್ಲಿ ಇದ್ದಂತ ಪೆಟ್ರೋಲ್ ತೆಗೆದು ಅದರಲ್ಲಿ ಸಿಕ್ಕಿದಂತ ಅಲ್ಪ ಸ್ವಲ್ಪ ಪೆಟ್ರೋಲ್ ಅನ್ನ ರಿಯಾ ಮೇಲೆ ಹಾಕಿ ಬೆಂಕಿಯನ್ನ ಇಟ್ಟು ಅಲ್ಲಿಂದ ಪರಾರಿಯಾಗ್ತಾರೆ. ಅಷ್ಟೊತ್ತಿಗಾಗಲೇ ಅಲ್ಲಿ ವಾಕಿಂಗ್ಗೆ ಜನ ಸೇರ್ಕೊಂಡಿದ್ರು. ಈ ರೀತಿ ಪೊಲೀಸರಿಗೆ ಸಿಕ್ಕಂತ ಮಾಹಿತಿಗಳಿಂದ ಈ ಒಂದು ಕೇಸ್ಗೆ ಒಂದು ಸರಿಯಾದ ವಿವರಣೆ ಸಿಕ್ಕಂತಾಗಿತ್ತು. ಇನ್ನು ಫೆಬ್ರವರಿ 23ನೇ ತಾರೀಕು ಮನ್ಸೂರ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇನ್ನು ಫೆಬ್ರವರಿ 27ಕ್ಕೆ ಸುಖ್ದೇವ್ ದಾಸ್ ಅನ್ನುವಂತ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಸಾಕ್ಷಿ ನಾಶದ ಆರೋಪದ ಮೇಲೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ವೀಕ್ಷಕರೇ, ಈ ಒಂದು ಪ್ರಕರಣವನ್ನು ಗಮನಿಸಿದರೆ ತಪ್ಪು ಇವರೆಲ್ಲರ ಕಡೆಯಿಂದ ಆಗಿರೋದು ನಿಜ. ಅಮ್ಮ ಮಗಳ ಬ್ಲಾಕ್ ಮೇಲ್ಗೆ ಬೇಸತ್ತಂತ ಈ ಸದ್ದಾಂ ಈ ರೀತಿ ಪ್ಲಾನ್ಗೆ ಕೈ ಹಾಕಿದ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಮದುವೆಯಾಗಿ ಇಬ್ರು ಮಕ್ಕಳಿರುವಂತ ಈತ ಇದನ್ನೆಲ್ಲ ಮುಚ್ಚಿಟ್ಟು ತಾಯಿ ಮತ್ತು ಮಗಳು ಇಬ್ಬರನ್ನು ಕೂಡ ತನ್ನ ಚಟಕ್ಕೆ ಬಳಸಿ ಆಕೆನ ಮದುವೆ ಕೂಡ ಆಗಿ ಆರಾಮಾಗಿ ಇರ್ಬೋದು ಅಂತ ಆತ ಅನ್ಕೊಂಡಿದ್ದ. ಕೊನೆಗೆ ಜೈಲು ಪಾಲಾದ. ಇತ್ತ ತಾಯಿ ಮಗಳು ಇಬ್ರು ಕೂಡ ಲಂಗು ಲಗಾಮಿಲ್ಲದೆ ತಮ್ಗಿಷ್ಟ ಬಂದ ರೀತಿಯಲ್ಲಿ ಈ ಒಂದು ಸಮಾಜದಲ್ಲಿ ಬದುಕಬಹುದು ಅಂತ ಅನ್ಕೊಂಡಿದ್ರು. ಆದ್ರೆ ಕೊನೆಗೆ ಘೋರ ಅಂತ್ಯವನ್ನ ಕಂಡ್ರು. ವೀಕ್ಷಕರೇ, ಈ ಸಮಾಜದ ಕಟ್ಟುಪಾಡುಗಳನ್ನ ಧಿಕ್ಕರಿಸಿ ಮಾಡಬಾರ್ದಂತ ಕೆಲಸಗಳನ್ನ ಮಾಡಿ ನಾವು ಸಂತೋಷವಾಗಿ ಕೊನೆವರೆಗೂ ಬದುಕ್ತೀವಿ ಅಂತ ಅಂದ್ಕೊಳ್ಳೋದು ಅತಿ ದೊಡ್ಡ ಮೂರ್ಖತನ. ಅಂಥವ್ರಿಗೆ ಕೊನೆಗೆ ಯಾವ ಗತಿ ಬರುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋನೇ ಬೆಸ್ಟ್ ಉದಾಹರಣೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.